ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ಬಾಯಿಂದ ಹೇಳಿ ಜನನಿ, ನಾನು ಹೋಗಿ ಮೊಹಮ್ಮದ್ ಹತ್ರ ಆಸ್ತಿ ಪಾಲ್ ಕೇಳಬೇಕಂತೆ. ಯಜಮಾನ್ರೆ, ಆಫೀಸಿಗೆ ಹೋಗಲ್ವಾ ಅಂತ ಅಮ್ಮ ಕೇಳಿದಾಗ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಿ ಅಂತ ಮನಸ್ಸಿಲ್ಲ ಅಂತ ಅಂದೆ. ಆದರೆ ಅಮ್ಮ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು ಅಂತ ಹೇಳಿದ್ರು. ಆದರೂ ಅಮ್ಮನ ಮನಸ್ಸಿಗೆ ನೋವು ಮಾಡಲೇಬೇಕಾದ ಅನಿವಾರ್ಯತೆ. ವರ್ಷಾನುಗಟ್ಟಲೆ ನಮ್ಮದವ್ರನ್ನ ಒಂದು ಘಟನೆಯಿಂದ ತಪ್ಪು ತಿಳ್ಕೊಂಡು ಅವ್ರ ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಳ್ಳೋದು ನೋಡಿದ್ದೀನಿ. ಅಮ್ಮನಿಂದ ದೂರ ಆಗಿರೋ ಮಕ್ಕಳನ್ನ ನೋಡಿದ್ದೀನಿ. ಆದರೆ ನಮ್ಮಮ್ಮ ದೇವತೆ ಪಾರು. ಆಫೀಸ್ ಹೋಗೋದಕ್ಕೆ ಮನಸ್ಸಿಲ್ಲ ಅಂತ ಉಡಾಫೆಯಿಂದ ಹೇಳಿದ್ರು. ಅದರಿಂದ ಏನೋ ಒಂದು ಕಾರಣ ಇದೆ ಅಂತ ಅಮ್ಮ ತಿಳ್ಕೊಂಡ್ರು. ನನ್ನ ಮಗನ ಮೇಲೆ ಅಷ್ಟು ನಂಬಿಕೆ ಅವ್ರಿಗೆ. ಆ ನಂಬಿಕೆ ಹೇಗೆ ಕಳ್ಕೊಳ್ಳೋದು ಪಾರು? ನನ್ನ ಮಗನ ಮೇಲೆ ನಂಬಿಕೆ ಕಳ್ಕೊಂಡು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಆದರೂ ಇದೆಯಾ? ನೀವೇ ಹೀಗೆ ಧೈರ್ಯಗೆಟ್ರೆ ಹೇಗೆ ಯಜಮಾನ್ರೆ? ಈಗ ತಾನೇ ಒಂದು ಕೆಲಸನ ಕೈಗೆತ್ಕೊಂಡು ಪ್ರಮಾಣ ಮಾಡಿದ್ದೀವಿ. ಅನ್ಕೊಂಡಿರೋ ಕೆಲಸ ಸಾಧಿಸ್ಬೇಕು ಅಂದ್ರೆ ಆಗೋ ನೋವನ್ನೆಲ್ಲ ಸಹಿಸ್ಕೊಳ್ಳೇಬೇಕಲ್ವಾ? ಪ್ರೀತು, ಆಸ್ತಿಲ್ ಪಾಲ್ ಕೇಳೋಕ್ಕೂ ಮೊದಲು ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡು. ಅಷ್ಟು ಟೈಮ್ ಇಲ್ಲ ಜನನಿ. ತುಂಬ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ. ಇವತ್ತು ಕೇಳಿಲ್ಲ ಅಂದರೂ ನಾಳೆ ಕೇಳಲೇಬೇಕಲ್ವಾ? ಕೇಳೋಕ್ಕಾಗ್ತಿಲ್ಲ ಅಂತ ಹೆದರ್ಕೊಂಡು ಕೂತ್ಕೊಳ್ಳೋ ಬದಲು ಇವಾಗಲೂ ಕೇಳ್ತೀನಿ. ಮಾಮ್ ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ನಂಗೆ ಬೇರೆ ಆಪ್ಷನ್ಸ್ ಇಲ್ಲ. ತೊಂದರೆ ಆದರೆ ನಿಭಾಯಿಸೋಕ್ಕೆ ಬ್ರೋ ಮತ್ತೆ ಅದಕ್ಕೆ ಇದ್ದಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಶಿಟ್, ಇಲ್ಲ, ಏನು ಸುಮ್ಮನೆ ಇರೋದಕ್ಕಾಗಲ್ಲ. ಇದು ಲೋನ್ಸ್ ತಗೊಂಡಿರೋರ ಡೀಟೇಲ್ಸ್ ಪ್ರಾವಿಡೆಂಟ್ ಫಂಡ್ಗೆ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ಅದನ್ನು ಓಕೆ, ಅಂದರೆ ಕರೆಂಟ್ ಫಿನಾನ್ಷಿಯಲ್ ಇಯರ್. ಎಸ್. ಓಕೆ. ಏನಪ್ಪ ಪ್ರೀತು? ಮಾಮ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನು ಹೇಳಪ್ಪ? ಅದು ಮನೆ ಏನಾಗಿದೆ ನಿನಗೆ? ನೀನು ತಮ್ಮನ ಮೇಲೆ ಯಾಕೆ ಕೈ ಮಾಡ್ತಾ ಇದೀಯಾ? ಅಂತದ್ದು ಏನು ಮಾಡಿದ್ದಾನೆ ಅವನು? ಏನಾಗಿದೆ ಅಂತ ಅವನಿಗೆ ಕೇಳಿಯಪ್ಪ. ಯಾಕಾದಿ? ಯಾಕೆ ಪ್ರೀತು ಹೀಗೆ ಹೊಡಿತಾ ಇದೀಯಾ? ಏನಾಯ್ತು? ಏನಾಗಿದೆ ಅಂತ ಅವನ್ನ ಕೇಳಿಯಮ್ಮ. ನನಗೆ ಡ್ರಾಮಾ ಮಾಡ್ತಿದ್ಯಾ ಅಂತಾನೆ.
ಯಾಕೆ ಪ್ರೀತು? ಆದಿಗೆ ನಿನ್ನ ಅಣ್ಣನ್ಗೆ ನೀನು ಈ ರೀತಿ ಹೇಳ್ದಿಯಾ? ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಯಾಕೋ ಹೀಗೆ ಆಡ್ತಿದ್ಯಾ ಅಂತ ಕೇಳಿದ್ರೆ ಅದೆಲ್ಲ ನಿನಗೇನಕ್ಕೆ ಬೇಕು, ಸುಮ್ಮನೆ ಹೋಗು, ನನ್ನ ಹತ್ರ ಎಮೋಷನಲ್ ಡ್ರಾ ಮಾಡಬೇಡ ಅಂತ ಹೇಳ್ತಾನೆ. ಏನೋ ತಮ್ಮ ಅಂತ ಕನಿಕರದಿಂದ ಕೇಳಿದ್ರೆ ನನಗೆ ಹೀಗೆಲ್ಲ ಹೇಳ್ತಾನಲ್ಲಮ್ಮ. ಅದನ್ನೆಲ್ಲ ಅನಿಸ್ಕೊಳ್ಳೋಕೆ ನನಗೇನು ಮರ್ಯಾದೆ ಇಲ್ವಾ? ಅವತ್ ನೋಡಿದ್ರೆ ನೀನ್ ನನ್ನ ಸಿಒ ಪೋಸ್ಟಿಂದ ಕೆಳಗಿಳಿಸಿದೆ ಅಂತ, ಇವತ್ ನೋಡಿದ್ರೆ ಡ್ರಾಮಾ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಇವ್ನಿಗೆ ನನ್ನ ಮೇಲೆ ಸ್ವಲ್ಪ ಗೌರವ ಇಲ್ಲ. ಹೋಗ್ಲಿ ಬಿಡಪ್ಪ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ. ಎಷ್ಟೇ ಆದರೂ ನಿನಗಿಂತ ಚಿಕ್ಕವನಲ್ವಾ? ಏನ್ ಚಿಕ್ಕವನಪ್ಪ, 3 ಕತ್ತೆ ವಯಸ್ಸಾಗಿದೆ ಅವನ್ಗೆ. ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ನೋಡ್ರಪ್ಪ, ನಮ್ಮ ಮನೆ ಜೇನುಗೂಡು ಇದ್ದಂಗೆ. ಯಾರಾದರೂ ನಮ್ಮ ಹತ್ರಕ್ಕೆ ಬಂದರೆ ಅವ್ಳಿಗೆ ಸಿಹಿ ಹಂಚಬೇಕೇ ಹೊರತು ನೋವು ಕೊಡಬಾರ್ದು. ಅಂಥದ್ರಲ್ಲಿ ನೀವಿಬ್ರು ಒಡ ಹುಟ್ಟದವ್ರಪ್ಪ. ಇಷ್ಟು ವರ್ಷ ಒಬ್ರಿಗೊಬ್ರು ಪ್ರಾಣ ಕೊಡೋ ಥರ ಇದ್ರಿ. ಆದ್ರೆ ಇವತ್ತೇನಾಯ್ತು? ಯಾಕೆ ಹೀಗೆ ನಡ್ಕೋತಿದ್ದೀರಾ? ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ನಮ್ಮ ಮಕ್ಕಳ ಅಂತ ಅನಿಸ್ತಾ ಇದೆ. ನಿಮ್ಮಮ್ಮ ಯಾವಾಗಲೂ ಹೇಳೋಳು, ನಮ್ಮ ಮಕ್ಕಳು ರಾಮ ಲಕ್ಷ್ಮಣರ ಥರ ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ ಅಂತ. ಅವಳು ಇಷ್ಟು ವರ್ಷದ ಕನಸು ಆಸೆನ ನುಚ್ಚು ನೂರು ಮಾಡ್ತಿದ್ದೀರಲ್ಲಪ್ಪ. ಬೇಡ್ರಪ್ಪ, ನಮ್ಮಿಂದ ಇಂಥ ದೃಶ್ಯ ನೋಡೋಕ್ಕಾಗಲ್ಲ. ದಯವಿಟ್ಟು ನಿಲ್ಲಿಸಿ ಪ್ಲೀಸ್. ಅಲ್ಲಮ್ಮ ಪಾರ್ವತಿ, ನಮ್ಮ ಮನೇಲಿ ಏನೇ ನಡೆದ್ರು ನೀನು ಮೊದಲು ಬಂದು ನಡೆಯೋ ಅನಾಹುತನ ತಪ್ಪಿಸ್ತಿದ್ದೆ. ಆದ್ರೆ ಇವತ್ತು ನಿನ್ನ ಗಂಡನ ಮೈದುನ ಹೊಡಿತಾ ಇದ್ರೆ ನೀನು ನೋಡ್ಕೊಂಡು ಸುಮ್ಮನಿದೆಯಲ್ಲಮ್ಮ. ಪಾರ್ವತಿ ಸರಿಯಾಗಿ ನಡ್ಕೋತಿದ್ದಾಳೆ. ಹಾಗೆ ಆದಿ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ತಿದ್ಕೋಬೇಕಾಗಿರೋದು, ತಿಳ್ಕೋಬೇಕಾಗಿರೋದು ಪ್ರೀತು. ಇತ್ತೀಚೆಗೆ ನಮ್ಮನೆ ನೆಮ್ಮದಿ ಹಾಳಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತು, ಅವನ ನಡವಳಿಕೆ. ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಸಾಕಷ್ಟನ್ನ ಸಹಿಸ್ಕೊಂಡಿದ್ದಾನೆ. ಬೇರೆ ಯಾರಾದ್ರೂ ಅವನ ಜಾಗದಲ್ಲಿ ಇದ್ದಿದ್ರೆ ಪ್ರೀತು ಈ ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಯಾರೇ ಆಗ್ಲಿ ತನ್ನ ಗಂಡನಿಗೆ ಅವಮಾನ ಮಾಡಿದ್ರೆ ಯಾವ ಹೆಂಡತಿನೂ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಪಾರ್ವತಿ ಮಾತ್ರ ಯಾಕೆ ಇದನ್ನೆಲ್ಲ ಸಹಿಸ್ಕೋಬೇಕು? ನಿನ್ನ ತಂದೆ ತಾಯಿಗೂ ವಯಸ್ಸಾಗ್ತಾ ಇದೆ ಅನ್ನೋದನ್ನ ಮರಿಬೇಡ ಪ್ರೀತು. ವಯಸ್ಸಾಗ್ತಾ ಆಗ್ತಾ ಟೆನ್ಷನ್ ಅನ್ನ ತಡ್ಕೊಳ್ಳೋ ಶಕ್ತಿ ಮನಸ್ಸಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಿನ್ನ ಅಣ್ಣನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ಸುತ್ತೆ. ಮಾತಿನ ಮೇಲೆ, ಮನಸ್ಸಿನ ಮೇಲೆ ಹಿಡ್ತಾ ಇರ್ಲಿ. ನಿಮ್ಮಿಬ್ರು ಒಗ್ಗಟ್ಟೆ ನಮ್ಮ ಕುಟುಂಬದ ಆಸ್ತಿ, ನಮ್ಮ ಮನೆತನದ ಆಸ್ತಿ. ನೀವಿಬ್ರು ಒಗ್ಗಟ್ಟಾಗಿದ್ರೇನೆ ನಾವು ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಈ ಕುಟುಂಬಕ್ಕೆ ಕಳಂಕ ತರುವಂಥ ಯಾವ ಕೆಲಸನೂ ದಯವಿಟ್ಟು ಮಾಡಬೇಡಪ್ಪ ಪ್ರೀತು. ನಿನ್ ಕೈ ಮುಗಿದು ಬೇಡ್ಕೋತೀನಿ.
ಸಾರಿ ಮಾಮ್. ಏನು ಆದಿ ಪ್ರೀತು ಕೆನೆಗೆ ಹೊಡೆದ್ನಾ? ನೋ, ಐ ಕಾಂಟ್ ಬಿಲೀವ್ ದಿಸ್. ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಲ್ಲ ಮೇಡಮ್. ಆದರೆ ಮೋನಿಕಾ, ನಂಗೆ ಯಾಕೋ ಇದು ಕನ್ವಿನ್ಸಿಂಗ್ ಹಂಗೆ ಅನಿಸ್ತಾ ಇಲ್ಲ. ಅಲ್ಲ, ನೀನು ಡ್ರಾಮಾ ಮಾಡ್ತಿದ್ಯಾ ಅಂತ ಪ್ರೀತು ಕೇಳಿದ ಮಾತ್ರಕ್ಕೆ ಆದಿ ಅವನನ್ನು ಹೊಡಿತಾನ? ಅಟ್ಲೀಸ್ಟ್ ಇಷ್ಟು ದಿನ ಬದಲಾಗಿರೋ ಪ್ರೀತು ಕ್ಯಾರೆಕ್ಟರ್ ನೋಡಿ ಕೋಪ ತಡ್ಕೊಳಕ್ಕಾಗದೆ ಆದಿ ಬ್ಲಾಸ್ಟ್ ಆದ ಅಂತ ಅನ್ಕೊಂಡ್ರು ದಟ್ಸ್ ನಾಟ್ ಕನ್ವಿನ್ಸಿಂಗ್. ಮೇಡಮ್, ಒಂದು ವೇಳೆ ಪ್ರೀತು ಅವ್ರ ಅಣ್ಣನ ಹತ್ರ ನೀವು ಹೇಳಿರೋ ವಿಷಯನೆಲ್ಲ ಹೇಳ್ಕೊಂಡಿರ್ಬೋದಾ? ಅದಕ್ಕೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ನಾಟಕ ಆಡಿರ್ಬೋದಾ ಅಂತ. ನೀನು ಆಸ್ತಿ ಕೇಳೋ ಥರ ಹೋಗು, ಏನಾದರೂ ರೀಸನ್ ಇಟ್ಕೊಂಡು ನಾನಿನ್ನ ಬಂದು ತಡಿತೀನಿ ಹೊಡಿತೀನಿ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದಾ? ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಣ್ಣ ತಮ್ಮ ಅವ್ರವ್ರ ಹೆಂಡತಿರ ಮಧ್ಯೆ ಸಾಕಷ್ಟು ಒಗ್ಗಟ್ಟಿದೆ. ಅಂಥದ್ರಲ್ಲಿ ಆದಿತ್ಯ ಪ್ರೀತಿಗೆ ಹೊಡೆದ್ರು ಕೂಡ ಪಾರ್ವತಿ ಕಲ್ ಥರ ನಿಂತಿದ್ಲು ಗೊತ್ತಾ? ಸೊ ಇದೆಲ್ಲ ಯಾಕೆ ಅವರಿಬ್ರು ಪ್ಲ್ಯಾನ್ ಆಗಿರಬಾರ್ದು ಅಂತ. ಹೌದು, ಅವರು ಮೋನಿಕಾ ಹೇಳೋದು ಕರೆಕ್ಟ್ ಅನ್ನಿಸ್ತಿದೆ. ಇವತ್ತು ಅವನ ಗತಿ ಕಾಣಿಸ್ತೀನಿ. ಇಲ್ಲಿ ನನ್ನ ಗನ್ನು. ಅಣ್ಣ, ಜಸ್ಟ್ ಸ್ಟಾಪ್ ಇಟ್. ಲೈಸೆನ್ಸ್ ಇರೋ ಒಂದು ಗನ್ ಇದೆ ಅಂತ ಸುಮ್ಮನೆ ಎಗ್ರಾಡ್ಬೇಡ. ಕೋಪದ ಕೈಗೆ ಬುದ್ಧಿ ಕೊಡೋದು ಬಿಟ್ಟು ತಲೆಗೆ ಸ್ವಲ್ಪ ಕೆಲಸ ಕೊಡು. ಒಂದು ವೇಳೆ ಅತ್ತಿಗೆ ಅನ್ನೋ ಎಮೋಷನ್ಗಾಗ್ಲಿ ಅಥವಾ ಹೆಂಡತಿ ಅನ್ನೋ ಪ್ರೀತಿಗಾಗ್ಲಿ ಪ್ರೀತು ಈ ವಿಷಯನ ಅವ್ರಿಗೆ ಹೇಳಿದ್ದಿದ್ರೆ ಅವರಿಬ್ರು ಖಂಡಿತ ಈ ವಿಷಯನ ಆದಿತ್ಯಂಗೆ ಹೇಳ್ತಿದ್ರು. ಆದಿತ್ಯನಿಗೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಅವನು ಅರಸನ ಕೋಟೆಯಲ್ಲಿ ಕೂತ್ಕೊಂಡು ಡ್ರಾಮಾ ಮಾಡ್ತಿರ್ಲಿಲ್ಲ, ಸೀದಾ ಇಲ್ಲಿಗೆ ಬರ್ತಿದ್ದ. ಈ ಹಿಂದೆ ಅರಸನ ಕೋಟೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದಾಗ ಆ ಆದಿ ನನ್ನನ್ನು ರೋಡಲ್ಲಿ ಅಡ್ಡ ಹಾಕಿ ಆ ಮನೆಗೆ ಕರ್ಕೊಂಡು ಹೋಗಿದ್ದ. ಅದನ್ನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಆದರೆ ನಮಗೆ ಅರ್ಥ ಆಗದೆ ಇರೋ ಏನೋ ಒಂದು ವಿಷಯ ಆ ಮನೇಲಿ ನಡೀತಿದೆ. ಅದೇನು ಅಂತ ನೀನು ಸೂಕ್ಷ್ಮವಾಗಿ ತಿಳ್ಕೊ. ಏನಾದರೂ ಆಗಲಿ ನಾನು ಕೊಟ್ಟಿರೋ ಕಾಲಾವಕಾಶದಲ್ಲಿ ಪ್ರೀತು ಆಸ್ತಿ ಪಾಲ್ ಕೇಳಲೇಬೇಕು. ಡೋಂಟ್ ವರಿ ಮೇಡಮ್, ಅವನ ಆಸ್ತಿಲಿ ಭಾಗ ಕೇಳೋ ಥರ ಮಾಡೋದು ನನ್ನ ಜವಾಬ್ದಾರಿ. ಗುಡ್. ಯಜಮಾನ್ರೆ ಏನ್ ಮಾಡ್ತಾ ಇದ್ದೀರಾ? ಬಿಡು ಬರು, ನನ್ನ ಇದೇ ಕೈಯಿಂದ ತಾನೇ ನಾನು ಪ್ರೀತಿ ಹೊಡೆದಿದ್ದು. ಅದಕ್ಕೆ ಈ ಕೈಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಅದು ನಿಮ್ ಕೈ ಕೊಟ್ಕೋತಿರೋ ಶಿಕ್ಷೆ ಅಲ್ಲ, ನಿಮಗ್ ನೀವೇ ಕೊಟ್ಕೋತಿರೋ ಶಿಕ್ಷೆ. ದಯವಿಟ್ಟು ಈ ರೀತಿ ನಿಮಗ್ ನೀವೇ ಹಿಂಸೆ ಕೊಟ್ಕೋಬೇಡಿ ಯಜಮಾನ್ರೆ. ನನ್ನಿಂದ ನೋಡೋದಕ್ಕಾಗಲ್ಲ. ನಿಮ್ಗೊಂಚೂರು ನೋವಾದ್ರೂ ನನಗೆ ಕರಳು ಹಿಂದಾಗತ್ತೆ. ದಯವಿಟ್ಟು ಸುಮ್ಮನೆ ಇರಿ. ಎಲ್ಲರ ಮುಂದೆ ಪಾಪ ಅವನ ಮೇಲೆ ಕೈ ಎತ್ತೆ ಬರು. ಆದ್ರೆ ಆಮೇಲೆ ನನಗೆ ಎಷ್ಟು ಹಿಂಸೆ ಆಯ್ತು ಗೊತ್ತಾ? ಈ ಹಿಂದೆನೂ ಪ್ರೀತು ಮೇಲೆ ಎಷ್ಟೋ ಸಲ ಅವ್ನು ತಪ್ಪು ಮಾಡಿದಾಗ ಸರಿ ದಾರಿಗೆ ತರಬೇಕು ಅಂತ ಅಮ್ಮ ಅವನ ಮೇಲೆ ಕೈ ಮಾಡಿದ್ದಾರೆ. ಆದ್ರೆ ಇವತ್ತು ನಾನು ಯಾವುದೋ ಒಂದು ಚಿಕ್ಕ ರೀಸನ್ ಇಟ್ಕೊಂಡು ಅವನ ಮೇಲೆ ಕೈ ಮಾಡಿದ್ನಲ್ಲ, ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ಪ್ರೀತು ಏನು ಚಿಕ್ಕ ಹುಡುಗನ ಪಾರು? ಅಣ್ಣ ತಮ್ಮ ಜಗಳ ಮಾಡ್ಕೊಂಡ್ವಿ, ಅಣ್ಣನಾಗಿ ನಾನು ಅವನ ಮೇಲೆ ಕೈ ಎತ್ತಿದೆ, ಹೆದರ್ಕೊಂಡು ಸುಮ್ಮನೆ ಆದ ಅನ್ನೋದಕ್ಕೆ. ಅವನಿಗೂ ಮದುವೆ ಆಗಿದೆ, ಹೆಂಡತಿ ಕಣ್ಮುಂದೆನೇ ಇದ್ಲು.
ಆದರೂ ಒಂದು ಮಾತು ಕೂಡ ನನಗೆ ಯಾಕೆ ಹೊಡಿತಾ ಇದೆಯಾ ಅಂತ ಕೇಳಲಿಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ. ಒಂದ್ ವೇಳೆ ಎಲ್ರೂ ಮುಂದೆ ಅವ್ನು ನನ್ನ ಮೇಲೆ ತಿರುಗಿಸಿ ಕೈ ಎತ್ತಿದ್ರೆ ನನಗೆ ಮರ್ಯಾದೆ ಇರ್ತಿತ್ತಪ್ಪಾರು. ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಮಕ್ಕಳ ಮೇಲೆ ಯಾರಾದರೂ ಕೈ ಮಾಡಿದ್ರೆ ಯಾವ ತಾಯಿನೂ ಸಹಿಸ್ಕೊಳ್ಳೋದಿಲ್ಲ. ಅದರಲ್ಲೂ ಬೆಳೆದಿರೋ ಒಬ್ಬ ಮಗನ ಮೇಲೆ ಇನ್ನೊಬ್ಬ ಮಗ ಕೈ ಮಾಡಿದ್ರೆ ಯಾವ ತಾಯಿಗೆ ಆಗಲಿ ಅದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆದರೂ ನಿಮ್ಮನ್ನೊಂದು ಮಾತು ಕೇಳಲಿಲ್ಲ. ಎಲ್ಲ ನಿಮ್ಮ ತಮ್ಮಂದೇ ತಪ್ಪು ಅಂದರು. ನಿಮ್ಮ ಪರವಾಗೆ ಮಾತಾಡಿದ್ರು. ಬದಲಿಗೆ ಇನ್ನು ಮುಂದೆ ಈ ರೀತಿ ಮಾಡಬೇಡ ಅಂತ ಎಲ್ಲರ ಮುಂದೆ ಅವರೇ ಕೈ ಎತ್ತಿ ಮುಗಿದ್ರು. ಇದನ್ನೆಲ್ಲ ನೋಡಿ ಜನನಿಯವ್ರ ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ ಹೇಳಿ. ಇಷ್ಟೆಲ್ಲ ನಡೀತಾ ಇದ್ರು ಪಾರ್ವತಿ ಏನೂ ಮಾಡಲೇ ಇಲ್ವಲ್ಲ ಅಂತ ಅವ್ರಿಗೆ ಯೋಚನೆ ಬಂದಿರಲ್ವಾ? ಈ ಕುಟುಂಬಕ್ಕೆ ಕಳಂಕ ತರುವಂಥ ಯಾವ ಕೆಲಸನೂ ದಯವಿಟ್ಟು ಮಾಡಬೇಡಪ್ಪ ಪ್ರೀತು. ನಿನ್ನ ಕೈ ಮುಗಿದು ಬೇಡ್ಕೋತೀನಿ. ಅಣ್ಣ, ಆ ಪ್ರೀತಿಗೊಂದು ಫೋನ್ ಮಾಡ. ರಿಸೀವ್ ಮಾಡ್ತಾ ಇಲ್ಲ. ಅವ್ನ ಹೆಂಡತಿಗೆ ಕಾಲ್ ಮಾಡು. ಇವಳು ರಿಸೀವ್ ಮಾಡ್ತಾ ಇಲ್ಲ, ಇಬ್ರು ರಿಸೀವ್ ಮಾಡ್ತಾ ಇಲ್ಲ. ನೀನಿಷ್ಟು ದಿನ ವಿಚಿತ್ರವಾಗಿ ನಡ್ಕೊಂಡಿದ್ದಕ್ಕೆ ಭಾವ ಕಂಟ್ರೋಲ್ ಕಳ್ಕೊಂಡು ನಿನ್ನ ಮೇಲೆ ಕೈ ಮಾಡಿದ್ರು. ಇನ್ನಿನ ಆಸ್ತಿಲಿ ಪಾಲ್ ಕೇಳಿದ್ರೆ ಅವ್ರು ಏನು ಮಾಡ್ಬೋದು? ಆದರೆ ಇವತ್ತು ಭಾವ ನಿನ್ನ ಮೇಲೆ ಕೈ ಮಾಡಿದ್ರು. ಪಾರ್ವತಿ ಅಕ್ಕ ಸುಮ್ಮನೆ ಇದ್ರು, ಏನೂ ಮಾತಾಡಲಿಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಪಾರ್ವತಿ ಅಕ್ಕಂಗೆ ನೀನು ಎಷ್ಟೆಲ್ಲ ಅವಮಾನ ಮಾಡಿದ್ಯಾ. ಕೆಲಸ ಮಾಡೋರ ಮುಂದೆ ಅವ್ರನ್ನ ಕೆಲಸದವ್ರ ಥರ ಟ್ರೀಟ್ ಮಾಡಿದ್ಯಾ. ಆದರೂ ಅದು ಯಾವುದನ್ನು ಅವರು ದೊಡ್ಡದು ಮಾಡಲೇ ಇಲ್ಲ. ನಾನು ಅಷ್ಟೆ, ಅಪ್ಪನ ಹತ್ರ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗಲೂ ಅದನ್ನು ತಡೆದ್ರು. ಅಂಥವರು ಇವತ್ತು ಯಾಕೆ ಸುಮ್ಮನೆ ಇದ್ರು? ನಿಂಗೆ ಯಾರಾದ್ರೂ ಬೈದ್ರೆ ಬಯಸ್ಕೊಳ್ತೀಯಾ? ಬೈಯೋರು ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೀತು. ಅಪ್ಪ, ಅತ್ತೆ, ಮಾವ, ಭಾವ, ಪಾರ್ವತಿ ಅಕ್ಕ, ಆಮೇಲೆ ನೀನು. ಅದೇ ಈಗ ನೀನು ಹೇಳಿರೋರಲ್ಲಿ ಯಾರಾದರೂ ನನಗೆ ಬೈದ್ರೆ ಸಹಿಸ್ಕೊಳ್ಳಲ್ಲ. ಅದಕ್ಕೆ ಮಾಡಿದ್ದು ಅದನ್ನೇ. ಅವ್ರಿಗೆ ನಾನು ಎಷ್ಟೆಲ್ಲ ಅವಮಾನ ಮಾಡಿದೆ.
ಆದರೂ ಪಾಪ ಸುಮ್ಮನೆ ಇದ್ರು. ಅದೇ ಬ್ರೋಗ್ ಬೈದಿದ್ದಕ್ಕೆ ಅವ್ರು ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬ್ರೋ ನನ್ನ ಮೇಲೆ ಕೈ ಮಾಡಿದ್ರು ಅವರು ಕೋಪದಿಂದ ಸುಮ್ಮನೆ ಇದ್ರು. ನಮ್ಮ 4 ಜನ ಒಂದೇ ಟೀಮ್ ಥರ ಎಷ್ಟು ಅನ್ಯೋನ್ಯವಾಗಿದ್ವಿ. ನಮ್ಮಲ್ಲಿ ಯಾರೊಬ್ರಿಗೆ ಬೇಜಾರಾದರೂ ಯಾರೂ ಸಹಿಸ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಅವರೇ ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ಮುಂದೇನಾಗ್ಬೋದು? ಇಲ್ಲ ಪ್ರೀತು, ನನಗೆ ಯಾಕೋ ಅವ್ರ ಕೋಪ ತುಂಬ ಹೊತ್ತಿರಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಕಾದರೆ ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರೇ ಕಾಫಿ ಮಾಡ್ಕೊಂಡು ತಂದುಕೊಡ್ತಾರೆ. ನಗ್ನಗ್ತಾ ಮಾತಾಡಿಸ್ತಾರೆ. ಯಾಕಂದರೆ ಎಲ್ಲದನ್ನು ಸರಿ ಮಾಡೋ ಶಕ್ತಿ ಅವರಲ್ಲಿದೆ.